ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತಾಹ ಹೆಜ್ಜೆ ಚಾನಲ್. ನಾನು ಸಹನಾ. ಬಾಯ್ ಅಕ್ಕನ್, ಬಾಯ್. ಇವತ್ತು ಆರ್ವಿಕನ್ನ ಸ್ಕೂಲಿಗೆ ಬಿಟ್ಟು ನಾನು ಮತ್ತು ಮಾನ್ಯ ಇಬ್ಬರು ಕೂಡ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ. ಸಿಂಚು ಸ್ಪಂದಕ್ಕೆ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಬೇರೆ ಯಾವುದಾದ್ರೂ ಪ್ಲೇಸ್ಗಳಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಬಟ್ ಕಡಿಮೆ ಸಮಯ ಇದ್ದಿದ್ದರಿಂದ ಇದೇ ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತು. ಯಾಕಂದರೆ ಶಿವಮೊಗ್ಗ ಅಂದ ತಕ್ಷಣ ಅಂದರೆ ಅದರಲ್ಲೂ ತವ್ರ ಮನೆ ಅಂದ ತಕ್ಷಣ ಎಲ್ಲರಿಗೂ ಕೂಡ ಇಷ್ಟ ಆಗೋವಂಥ ಪ್ಲೇಸ್. ಶಿವಮೊಗ್ಗದಲ್ಲೇ ಇದ್ದರೂ ಕೂಡ ನಾನು ಯಾವ ಪ್ಲೇಸ್ಗಳಿಗೂ ಕೂಡ ಹೋಗಿಲ್ಲ, ಎಲ್ಲೂ ಕೂಡ ಹೋಗಿಲ್ಲ. ಕಾಲೇಜು ಬಿಟ್ಟರೆ ಮನೆ, ಕಾಲೇಜು ಬಿಟ್ಟರು ಮನೆ ಇದೇ ಆಗೋಗ್ತಿತ್ತು. ಹಾಗಾಗಿ ಇವರಿಬ್ಬರು ಕೂಡ ಫ್ರೀ ಇದ್ದಿದ್ದರಿಂದ, ಕಾಲೇಜ್ ಅವರಿಗೂ ಕೂಡ ಇಲ್ಲದೇ ಇದ್ದಿದ್ದರಿಂದ ಸಿಂಚು ಇನ್ನೇನು ಅವಳ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾಳೆ. ಸ್ಪಂದು ಕಾಲೇಜ್ ಇರಲಿಲ್ಲ. ಹಾಗಾಗಿ 3 ಜನನೂ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲೂ ಹೋಗೋದಕ್ಕೆ ಸಮಯ ಕಡಿಮೆ ಇದ್ದಿದ್ದರಿಂದ ನಾವು ಇಲ್ಲೇ ಇದನ್ನು ಚೂಸ್ ಮಾಡಬೇಕಾಯಿತು. ಗಾಂಧಿ ಪಾರ್ಕಿಗೆ ಶಿವಮೊಗ್ಗಕ್ಕೆ ಹೋದರೂ ಕೂಡ ನಾವು ಕೆಲವೊಂದಷ್ಟು ಪ್ಲೇಸ್ಗಳಿಗೆ ಹೋಗೋದೇ ಇಲ್ಲ, ಟೈಮ್ ಇರೋದಿಲ್ಲ. ಯಾಕಂದರೆ ನಮ್ಮ ಕೆಲಸ ಏನಿರುತ್ತೋ ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದುಬಿಡ್ತೀವಿ. ಏನಿದು ಮನ್ಯ, ನಾನು ಇಲ್ಲಿಗೆ ಬರ್ತಿರೋದು 3rd ಟೈಮ್ ಏನಪ್ಪ ಅಷ್ಟೇ. ಫಸ್ಟಿಗೆ ನಾ ಕರ್ಜಿಕಾಯಿ ಎಲ್ಲ ಮಾಡ್ಕೊಂಡು ಹಬ್ಬ ಆಗಿದ್ದು ಮಾರನೇ ದಿನ ಅನಿಸುತ್ತೆ. ಕರ್ಜಿಕಾಯಿ ಎಲ್ಲ ತಗೊಂಡು ಅದಾದ್ಮೇಲೆ ಭಾವ ಫಸ್ಟ್ ನೋಡೋದಕ್ಕೆ ಬಂದಿತ್ತು. ಇದು 3rd ಟೈಮ್. ನನಗೊಂದು ಫುಲ್ ಖುಷಿ ಆಗ್ತಿದೆ. ಈ ಥರ ಫಸ್ಟಿಗೆಲ್ಲ ಇರಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದೆ. ಆರ್ವಿಕನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಮಿಸ್ ಮಾಡ್ಕೊಂಡ್ಲು. ಇನ್ನೊಂದ್ಸರಿ ಕರ್ಕೊಂಬರ್ಬೇಕು. ನಾವು ಫಸ್ಟಿಗೆ ಬಂದಾಗ ಇದಿಷ್ಟೇ ಇತ್ತು ತಾನೇ ಅಲ್ಲ ಸ್ಪಂದು? ಇದೆಲ್ಲ ಇರಲಿಲ್ಲ, ಹಿಂಗೆಲ್ಲ. ಬಿಸಿಲಂದ್ರೆ ಬಿಸಿಲಲ್ಲಿ ಬಂದಿದ್ದೀವಿ ನಾವಂತೂ. ಮನೆ ಖುಷಿಯಾಗಿದೆಯಾ ನಿಂಗೆ? ಪಂಚಿಕಿ ಎಲ್ಲದ್ಲು ನೋಡು, ಇಲ್ಲಿದ್ದಾಳೆ ಪಂಚಿಕಿ, ಕಳ್ಳಿ ಪಂಚಿಕಿ. ನಾವು ಅವಾಗೆಲ್ಲ ಆಟ ಆಡಿದ್ವಲ್ಲ ಸಣ್ಣಕ್ಕಿದ್ದಾಗ, ಅದಕ್ಕೆ ಇವಾಗಲೂ ಆಡ್ಬೋದು ನಾವು ಅನ್ನೋ ಥರ ಹೋಗ್ತೀವಿ. ಯಾರಿಗೆ ಅದಿದ್ರು ಬಟ್ಟೆ ಕಣೆ. ಒಬ್ಳಿಗೆ ಇವಾಗ ಇಲ್ಲಿ ಕಳಿಸ್ತಾ ಇದೀವಿ. ಹೆಂಗ ಆಟ ಆಡ್ತಾರೆ ನೋಡೋಣ. ಹತ್ತು ಮೇಲೆ ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ನಾವು 3 ಜನ ಎಲ್ಲಾದರೂ ಹೋಗಬೇಕು ಅಂತ ಇಷ್ಟ ಇತ್ತು. ಬಟ್ ಇಟ್ಸ್ ಓಕೆ, ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಸಣ್ಣ ಪ್ಲೇಸಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ನೋಡೋಣ ಹೋಗೋದಕ್ಕೆ ಆಗತ್ತಾ ಎಲ್ಲಾದರೂ ಅಂತ ಹೇಳಿಬಿಟ್ಟು. ನನಗಂತೂ ತುಂಬ ಇಷ್ಟ, ಅವರಿಬ್ರಿಗೂ ಕೂಡ ತುಂಬ ಇಷ್ಟ ಒಟ್ಟಿಗೆ ಹೋಗಬೇಕು ಅಂತ ಹೇಳಿ. ಅದಕ್ಕೆ ಇವಾಗ ಸುಮ್ಮನೆ ಇದೇನು ಪ್ಲ್ಯಾನ್ ಮಾಡಿಲ್ಲ, ಸಡನ್ನಾಗಿ ಹೇಳಿರೋದು. ಬರ್ತೀನಿ ನಾನು, ನೀವು ಬರ್ರಿ ಅಂತ ಹೇಳಿಬಿಟ್ಟು. ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ರೀತಿಯಾಗಿ ರೌಂಡ್ ಮಾಡ್ಕೊಳ್ತಾ ಆಟಾಡ್ತಾ ಇದ್ದೀವಿ. ಆದರೆ ಇದು ಹೆಂಗೆ ಅಂತ ಹೇಳು.
ಜಸ್ಟ್ ಇಷ್ಟೇ ಅಂತ ಅನಿಸುತ್ತೆ. ಈ ರೀತಿಯಾಗಿ ಎಕ್ಸಸೈಸ್ ಮಾಡಬೇಕು. ಮನೇಲಿ 10 ಬಾಯಿಲಿ ಅಲ್ಲಿ ಬಿಡೋದು ಕುತ್ಕೊಳ್ಳೋಂಗಿಲ್ಲ ಅನ್ಸುತ್ತೆ ಮನೇಲಿ. ಬಾಯ್ ಮನ್ಯ, ಬಾಯ್. ನಿನಗೆ ಖುಷಿ ಆಯ್ತಾ? ಚೆನ್ನಾಗಿತ್ತಾ? ಅಕ್ಕನ್ ಬಿಟ್ಟು ಬಂದಿದ್ಯಲ್ಲ ಅದಕ್ಕೆ ಖುಷಿ ಆಯ್ತಾ? ಕಡಲೆ ಬಿದ್ರು ಕಂಡಿದ ತಕ್ಷಣ ಕಡಲೆ ಮತ್ತೆ ಏನಂತೆ? ಉಸಿರಿಗಾಗಿ ಪರಿಸರ ರಕ್ಷಿಸೋಣ. ಇವತ್ತಿನ ದಿನ ನನ್ನ ತಂಗಿಯರ ಜೊತೆಗೆ ಕಳೆದಿದ್ದು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವ್ರಿಗೂ ಕೂಡ ಖುಷಿಯಾಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ನಾವು 3 ಜನನೂ ಕೂಡ ಮೊದಲಿಂದನೂ ಅಂದ್ಕೊಳ್ತಾ ಇದ್ವಿ ಎಲ್ಲಾದರೂ ಹೋಗಬೇಕು ಅಂತ ಹೇಳಿ. ಬಟ್ ಆಗ್ತಾ ಇರಲಿಲ್ಲ. ನೋಡೋಣ ಮುಂದೆ ಎಲ್ಲಾದರೂ ಟೈಮ್ ಆದರೆ ಹೋಗ್ಬೋದಾ ಏನೋ ಅಂತ ಹೇಳ್ಬಿಟ್ಟು. ಈಗ ನಾನು ಮದುವೆ ಆಗಿದ್ದೀನಿ. ನನಗೆ ಸಿಗುವಂತಹ ಟೈಮ್ನಲ್ಲಿ ನಾನು ಅವರನ್ನು ಮೀಟ್ ಮಾಡ್ತೀನಿ. ಅವ್ರು ಮದುವೆ ಆದಮೇಲೆ ಅವ್ರಿಗೆ ಟೈಮ್ ಸಿಗುತ್ತೋ ಇಲ್ವೋ, ಹೇಗೆ ಬ್ಯುಸಿ ಆಗ್ತಾರೋ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಸಿಗುವಂತಹ ಟೈಮನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಟೈಮ್ ಸ್ಪೆಂಡ್ ಮಾಡಿ. ಬಿಕಾಸ್ ಇವತ್ತು ಹೇಗಿರುತ್ತೆ ಸಮಯ ನಮಗೆ ಗೊತ್ತಿಲ್ಲ, ನಾಳೆನೂ ಹೇಗಿರುತ್ತೆ ಅಂತೇಳಿ ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಇಷ್ಟ ಆಗುವಂತಹ ವ್ಯಕ್ತಿಗಳ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಒಂದು ಮೆಮೊರೀಸನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಗೋದ್ರ ಜೊತೆಗೆ ಖುಷಿಯಾಗಿ ಕೂಡ ಇರಬಹುದು. ಮುಂದೆ ನೋಡೋಣ ಇನ್ನಷ್ಟು ವೀಡಿಯೋಗಳನ್ನು ನನ್ನ ತಂಗಿಯರ ಜೊತೆಗೆ ಮಾಡೋದಕ್ಕೆ ಆಗತ್ತಾ ಅಂತ ಹೇಳ್ಬಿಟ್ಟು ಸಾಧ್ಯವಾದರೆ ಅದನ್ನು ಕೂಡ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗಾದರೆ ನನ್ನ ಈ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮಾನ್ಯಾಗ ಮೊನ್ನೆ ಇದ್ದರೂ ಮ್ಯಾಗಿ ಬಾಯ್ ಮಾಡು.